ಎಲ್ಲರೂ ಒಗ್ಗೂಡಿಕೊಂಡು ಈ ಗ್ರಾಮಸ್ಥರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಈ ವರ್ಷದಲ್ಲಿ ತಾಲೂಕಿನಲ್ಲಿ 25 ಹೊಸ ಅಂಗನವಾಡಿ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಅಂಗನವಾಡಿ ಮಕ್ಕಳನ್ನ ಸಂಭಾಳಿಸುವ ಜವಾಬ್ದಾರಿಯ ಕೆಲಸ ಮಾಡ್ತಿರುವ ಕಾರ್ಯಕರ್ತೆಯರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಹಾಗೂ ಪುಣ್ಯದ ಕೆಲಸ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿದರು. ಕುರುಬನಾಳ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಅಂದಾಜು ಮೊತ್ತ 22 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣಗೊಂಡಿರುವ ನೂತನ ಅಂಗನವಾಡಿ ಕಟ್ಟಡವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳಿಗೆ ಅತ್ಯಂತ ಶಿಸ್ತು ಕಲಿಸಬೇಕು, ಶಿಕ್ಷಣಕ್ಕೆ ಮೊದಲು ಪ್ರಾಶಸ್ತ್ಯ ನೀಡಲಾಗುತ್ತಿದೆ. ಕುಡುತಿನಿ ಮನೆತನದವರು ಈ ಜಾಗವನ್ನ ಅಂಗನವಾಡಿಗೆ ಭೂದಾನ ಮಾಡಿರೋದನ್ನ ಸ್ಮರಿಸಬೇಕು ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪಂಪಾಪತಿ ಹಿರೇಮಠ್, ಸಿಡಿಪಿಒ ಯಲ್ಲಮ್ಮ ಹಂಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಂದಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದುರ್ಗಮ್ಮ ಎಸ್ ಹಾದಿಮನಿ, ಉಪಾಧ್ಯಕ್ಷೆ ಜಯಮ್ಮ, ಬಸವರಾಜ್ ಉಪಲ್ದಿನ್ನಿ, ಪಿಡಿಒ ರಮೇಶ್ ಬೆಳ್ಳಿಹಾಳ, ಅಂಗನವಾಡಿ ಮೇಲ್ವಿಚಾರಕಿ ನಾಗಮ್ಮ ಗುಂಡೂರು, ದುಗ್ಗಮ್ಮ ಪೊಲೀಸ್ ಪಾಟೀಲ್, ಕಾರ್ಯಕರ್ತೆಯರಾದ ಕಸ್ತೂರಿ ಬೆಣಕಲ್, ಭುವನೇಶ್ವರಿ ಪಾವಡೆಪ್ಪನವರ್, ಶಾಂತಮ್ಮ ಲೈನದ್, ಶಕುಂತಲಾ ನರ್ಸಾಪುರ, ಶಶಿಕಲಾ ಹಸಬಿ, ಗಿರಿಜಮ್ಮ ಹಿರೇಮಠ್, ಜೈ ಇರ್ಫಾನ್, ಗ್ರಾಮದ ಮುಖಂಡರಾದ ಬಾಲಪ್ಪ ಬೆಣಕಲ್, ಕಂದಕೂರಪ್ಪ ವಾಲ್ಮೀಕಿ, ಮಲ್ಲಪ್ಪ, ಫಕೀರಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಂದಕೂರು ಗ್ರಾಮ ಪಂಚಾಯಿತಿಯಿಂದ ಕುರುಬನಾಳ ಗ್ರಾಮದ 110 ಜನರಿಗೆ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಸ್ವಾಮಿತ್ವ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಇದೇ ವೇದಿಕೆಯಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಭೂದಾನ ನೀಡಿದ ಬಸವರಾಜ್ ಕುಡಿತಿನಿ ಸೇರಿದಂತೆ ಮತ್ತಿತರ ಜನಪ್ರತಿನಿಧಿಗಳಿಗೆ ಸನ್ಮಾನಿಸಲಾಯಿತು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಯಾಕಂದ್ರೆ ಗ್ರಾಮದ ಅಭಿವೃದ್ಧಿ ಬಗ್ಗೆ ನಾವೆಲ್ಲರೂ ಕೂಡ ಬಹಳ ಆಸಕ್ತಿ ವಹಿಸಿರ್ತಕ್ಕಂಥವ್ರು. ಮೊದಲಿಂದಲೂ ಕೂಡ ಎಲ್ಲರೂ ಒಂದಾಗಿ ಚನ್ನಬಸವೇಶ್ವರ ಜಾತ್ರೆ ಇರ್ಬೋದು, ಬೇರೆ ಜಾತ್ರೆ ಇರ್ಬೋದು, ಎಲ್ಲ ಮಾಡೋದ್ರ ಮೂಲಕ ಒಕ್ಕಟ್ಟನ್ನು ಮೆರಿತಕ್ಕಂಥ ಗ್ರಾಮ ಅದು ಕುರುಬನಾಳ ಗ್ರಾಮ ಅಂತಕ್ಕಂಥದ್ದನ್ನ ನಾನಿವತ್ತು ನೆನಪು ಮಾಡಿಕೊಳ್ಬೇಕಾಗ್ತದೆ. ಅದ್ರ ಜೊತೆಗೆ 27 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣ ಆಗಿದೆ. ಯಲ್ಲಮ್ಮನವ್ರು ಹೇಳಿದ್ರು ಎಷ್ಟು ಕಟ್ಟಡಗಳ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು. ಈಗಾಗಲೇ ಈ ವರ್ಷದ ಅವಧಿಯಲ್ಲಿ 25 ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆಗಿದೆ. ಸುಮಾರು 5,50,00,000 ರೂಪಾಯಿ ಹೆಚ್ಚು ಕಮ್ಮಿ ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ, ವಿಶೇಷವಾಗಿ ಹಳ್ಳಿಗಾಡಿನ ಪ್ರದೇಶದಲ್ಲಿ ನಾವು ಪಟ್ಟಣ ಪ್ರದೇಶದಲ್ಲಿ LKG UKG ಕಳಿಸ್ತೇವೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಅಂಗನವಾಡಿನೇ LKG UKG ಇದ್ದಾರೆ. ನಾನು ಹೇಳ್ತೇನೆ, ಯಾಕೆ ಭಾಳ ಸಣ್ಣ ಮಕ್ಕಳು ಮನೆಗೆ ನಾವು ಕೂಡ ಅವ್ರನ್ನ ಸಂಭರಿಸೋದಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಇಲ್ಲಿ ಕರ್ಕೊಂಬಂದು ಬಿಟ್ಟು ಹೋದ್ಮೇಲೆ ಭಾಳ ಸಾಕ್ತಕ್ಕಂಥ ಭಾಳ ಜವಾಬ್ದಾರಿ ಕೆಲಸ ಇರ್ತದೆ. ಅದನ್ನು ತಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಿರಿ ಅಂತಕ್ಕಂಥ ಭಾವನೆ ಕೂಡ ನಾನು. ಯಾಕಂದ್ರೆ ಮನೆಗೆ ಬಿಟ್ಟು ಹೋಗಕ್ಕೆ ನಾವು ಒಬ್ಬಿಬ್ಬರು ಸಂಭರಿಸಕ್ಕೆ ಆಗೋದಿಲ್ಲ. ಆದರೆ 10 ಇರ್ಬೋದು, 20 ಇರ್ಬೋದು, 25 ಹುಡುಗರನ್ನ ಒಂದು ಕೇಂದ್ರಕ್ಕೆ ಕರ್ಕೊಂಬಂದು ಬಿಟ್ಟು ಇಲಾಖೆಯ ಪರವಾಗಿ ಎಲ್ಲರ ಪರವಾಗಿ ಮೊದಲಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಲಾಸ್ಟ್ ಇಯರ್ ನಾವು 12 ಕೇಂದ್ರಗಳನ್ನ ಹಾಕೊಂಡ್ವಿ. ಆ 12 ಕೇಂದ್ರಗಳಲ್ಲಿ ಇದು ಈಗ ಮೊದಲೇ ಕಟ್ಟಡ ಉದ್ಘಾಟನೆ. ಕಳೆದ ಸಾಲಿನಲ್ಲಿ ಸ್ಟಾರ್ಟ್ ಆಗಿರುವಂತದ್ದು ಈಗಾಗಲೇ ಫಿನಿಶ್ ಮಾಡಿದ್ವಿ. ಈಗ ಮತ್ತೆ 4 ಕಟ್ಟಡ ರೆಡಿ ಇದ್ದಾವೆ. ಹಾಗಾಗಿ ನಮ್ಮ ಇಲಾಖೆಗೆ, ನಮ್ಮ ಚಿಕ್ಕ ಮಕ್ಕಳಿಗೆ ಸಾಹೇಬರು ಬಹಳ ಒಂದು ಒತ್ತು ಕೊಟ್ಟು, ಎಲ್ಲಿ ಜಾಗ ಇಲ್ಲ, ಎಲ್ಲಿ ಕಟ್ಟಡ ಆಗ್ಬೇಕು, ಈಗಾದ್ರೂ ಉದ್ಘಾಟನೆ ಮಾಡುವಾಗ ಕೇಳಿದ್ರು, ಇದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ, ನೋಡ್ ತಗೊಂಡಿದ್ದೀರಾ ಅಂತ ಹೇಳಿ. ನಮ್ಮ ಚಿಕ್ಕ ಮಕ್ಕಳಿಗೆ ತುಂಬಾ ಕಾಳಜಿಯಿಂದ ಎಲ್ಲಿ ಜಾಗ ಇಲ್ಲ, ಎಲ್ಲಿ ಕಟ್ಟಡ ಆಗಿದೆ, ನಿಮ್ಗೆ ಏನಾದ್ರು ಅನುಕೂಲ ಬೇಕು ಅಂದ್ರೆ ಹೇಳ್ತೀವಿ ಮಾಡಿ ಅಂತ ಹೇಳಿ ನಮ್ಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಎಲ್ಲರ ಪರವಾಗಿ ಮೊದಲಿಗೆ ಧನ್ಯವಾದಗಳು ಸರ್. ಈ ಕಟ್ಟಡ 2024-25ನೇ ಸಾಲಿನಲ್ಲಿ 22 ಲಕ್ಷಕ್ಕೆ ಸ್ಟಾರ್ಟ್ ಆಗಿರೋದು ಸರ್. 2 ಕಟ್ಟಡ ಇದೆ. ಹಾಗಾಗಿ ಇದು ನಮ್ಗೆ ಈ ಭಾಗದಲ್ಲಿ ಮೊದಲಿಗೆ ಅವಶ್ಯಕತೆ ಇತ್ತು. ಈಗ ಇದರಿಂದ ನಾವು ಇನ್ನು ಮುಂದಿನ ಹಂತದಲ್ಲಿ ನಾವು ಇನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ಸರ್. ಆಮೇಲೆ ಇದಕ್ಕೆ ಭೂದಾನಿಗಳು ಇದ್ದಾರೆ ಸರ್. ಅವ್ರುನು ಕೆಲವೊಂದ್ ಕಡೆ ಅಂಗನವಾಡಿ ಆಗಿರ್ತವೆ. ಆ ಅಂಗನವಾಡಿ ಎಲ್ಲ ಮೇಲೆಲ್ಲ ಎತ್ಬಿಟ್ಟು ಎಲ್ಲ ಓಪನಿಂಗ್ ರೆಡಿ ಇರ್ತದೆ, ನಮ್ ಜಾಗ ಅಂತ ಬರ್ತಾರೆ. ಬಟ್ ಈ ಊರಲ್ಲಿ ನಮ್ಗೆ ಆ ತರ ಯಾವ್ದು ಇಲ್ಲ.